ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ವಿದ್ಯಾರ್ಥಿಗಳೇ ಮತ್ತು ಆತ್ಮೀಯರೇ, ಇಂದು ನಾನು ಈ ವಿಡಿಯೋದಲ್ಲಿ ಪಂಪ ಬರೆದಂತಹ ಪಾಂಡವರ ನಾನೊಳ ಒಕ್ಕೊಡೆ ನೀಮೇ ಪೇಸಿರೆ ಅನ್ನುವಂತಹ ಕಾವ್ಯ ಭಾಗದ ಸಾರಾಂಶವನ್ನು ಹಾಕ್ತಾ ಇದ್ದೀನಿ ವಿದ್ಯಾರ್ಥಿಗಳೇ. ಇದರ ಅರ್ಥ, ಪಾಂಡವರ ಪಕ್ಷಕ್ಕೆ ನಾನು ಬಂದೇನಾದರೆ ನೀವೇ ಹೇಸುತ್ತೀರಿ ಅನ್ನುವಂತಹ ಅರ್ಥವುಳ್ಳಂತಹ ಪಾಂಡವರ ನಾನೊಳ ಒಕ್ಕೊಡೆ ನೀಮೇ ಪೇಸಿರೆ ಅನ್ನುವಂತಹ ಈ ಕಾವ್ಯ ಭಾಗದ ಸಾರಾಂಶವನ್ನು ನೋಡ್ತಾ ಹೋಗೋಣ ವಿದ್ಯಾರ್ಥಿಗಳೇ. ಈಗ ನಾವು ಅದಕ್ಕಿಂತ ಮೊದಲು ಪಂಪ ಕವಿಯ ಪರಿಚಯವನ್ನು ಮಾಡೋಣ. ಪಂಪ ಕ್ರಿಸ್ತಶಕ 902ರಲ್ಲಿ ದುಂದುಭಿ ಸಂವತ್ಸರದಲ್ಲಿ ಜನಿಸಿದ. ಈತನ ತಂದೆ ಭೀಮಪ್ಪಯ್ಯ, ತಾಯಿ ಅಬ್ಬಣಬ್ಬೆ. ಈತನ ತಮ್ಮ ಜಿನವಲ್ಲಭ. ಪಂಪ ರಾಷ್ಟ್ರಕೂಟ ಚಕ್ರವರ್ತಿ ಮುಮ್ಮಡಿ ಕೃಷ್ಣನ ಸಾಮಂತನಾದ ಎರಡನೆಯ ಅರಿಕೇಸರಿಯ ಆಸ್ಥಾನದಲ್ಲಿ ಕವಿಯಾಗಿದ್ದ. ಕತ್ತಿ ಹಿಡಿದರೆ ಕಲಿ, ಕಂಠ ಹಿಡಿದರೆ ಕವಿ ಎಂಬ ಖ್ಯಾತಿ ಪಂಪನಿಗಿತ್ತು. ಇವನಿಗೆ ಕವಿತಾ ಗುಣಾರ್ಣವ, ಸರಸ್ವತಿ ಮಣಿಹಾರ, ಸಂಸಾರ ಸಾರೋದಯ ಅನ್ನುವಂಥ ಬಿರುದುಗಳು ಕೂಡ ಇದ್ದವು. ಪಂಪ ಕನ್ನಡದ ಆದಿಕವಿ. ಇವನು ತನ್ನ 39ನೆಯ ವಯಸ್ಸಿಗೆ, ಅಂದರೆ ಕ್ರಿಸ್ತಶಕ 141ರಲ್ಲಿ ಆದಿಪುರಾಣ ಕೃತಿಯನ್ನು ಬರೆದ. ನಂತರ ವಿಕ್ರಮಾರ್ಜುನ ವಿಜಯಂ ಅನ್ನುವಂತಹ ಕೃತಿಯನ್ನು ರಚಿಸಿದ. ಇವೆರಡೂ ಕನ್ನಡದ ಶ್ರೇಷ್ಠ ಚಂಪು ಕೃತಿಗಳು. ಆದಿಪುರಾಣ ಧಾರ್ಮಿಕ ಕೃತಿಯಾದರೆ ನಿಮಗೆಲ್ಲ ಗೊತ್ತಿದೆ. ಆದಿಪುರಾಣ ಅನ್ನುವಂಥ ಧಾರ್ಮಿಕ ಕೃತಿ, ವಿಕ್ರಮಾರ್ಜುನ ವಿಜಯ ಅನ್ನುವಂಥ ಲೌಕಿಕ ಕೃತಿ. ಈ ಕೃತಿ 14 ಆಶ್ವಾಸಗಳಿಂದ ಕೂಡಿದ್ದು ಪಾಂಡವರು ಮತ್ತು ಕೌರವರ ಜನನದಿಂದ ಹಿಡಿದು ಕೌರವರ ಅವಸಾನದವರೆಗೆ ನಿರೂಪಿತವಾಗಿದೆ. ಈ ಕೃತಿಯಲ್ಲಿ ಕಥಾನಾಯಕನಾದಂಥ ಮಧ್ಯಮ ಪಾಂಡವ ಅರ್ಜುನನೊಂದಿಗೆ ತನಗೆ ಆಶ್ರಯ ನೀಡಿದ ರಾಜನಾದ ಅರಿಕೇಸರಿಯನ್ನು ಸಮೀಕರಿಸಿದ್ದಾನೆ. ಈ ಪದ್ಯ ಭಾಗವನ್ನು ವಿಕ್ರಮಾರ್ಜುನ ವಿಜಯಂ ಅನ್ನುವಂತಹ ಕೃತಿಯಿಂದ ಆರಿಸಿಕೊಳ್ಳಲಾಗಿದೆ. ಈ ಕಾವ್ಯದ ಆಶಯ ನೋಡೋಣ. ಪಾಂಡವರು ದ್ಯೂತ ಪ್ರಸಂಗದಲ್ಲಿ ಆದ ಸೋಲನ್ನು ಅನುಭವಿಸಿದಾಗ ಅದರಲ್ಲಿ ಇದ್ದಂತಹ, ಅಂದರೆ ಆ ದ್ಯೂತ ಪ್ರಸಂಗದಲ್ಲಿರುವಂತಹ ದ್ಯೂತ ಆಡುವಾಗ ಕೆಲವೊಂದು ಷರತ್ತುಗಳಿತ್ತು. ಆ ಷರತ್ತಿನ ಪ್ರಕಾರ ಯಾರು ಸೋಲುತ್ತಾರೋ ಅವರು 12 ವರ್ಷಗಳ ವನವಾಸ ಮತ್ತು 1 ವರ್ಷದ ಅಜ್ಞಾತವಾಸವನ್ನು ಅನುಭವಿಸಬೇಕು ಅನ್ನುವಂತಹ ಒಂದು ಕರಾರಿನಂತೆ ಸೋತಂತಹ ಪಾಂಡವರು ಈ 12 ವರ್ಷಗಳ ವನವಾಸವನ್ನು ಮತ್ತು 1 ವರ್ಷದ ಅಜ್ಞಾತವಾಸವನ್ನು ಯಶಸ್ವಿಯಾಗಿ ಮುಗಿಸಿ ತಮಗೆ ನ್ಯಾಯವಾಗಿ ಸಲ್ಲಬೇಕಾಗಿದ್ದಂತಹ ರಾಜ್ಯವನ್ನು ಪಡೆಯಲು ಕೃಷ್ಣ ಸಂಧಾನ ಮಾಡಿದ್ದಾರೆ. ಕೃಷ್ಣ ಸಂಧಾನವು ವಿಫಲವಾಗಿದೆ. ಪರಿಣಾಮ ಯುದ್ಧ. 2 ಪಕ್ಷಗಳಿಗೂ ಯುದ್ಧ ಅನಿವಾರ್ಯ. ಯುದ್ಧಕ್ಕಿಂತ ಮೊದಲು ಶ್ರೀಕೃಷ್ಣ ತನ್ನ ಚತುರ ರಾಜಕಾರಣದ ಮೂಲಕ ಹೇಗೆ ಕರ್ಣನಲ್ಲಿಯೇ ಭೇದವನ್ನು, ಕರ್ಣನ ಮನಸ್ಸನ್ನು ಒಡೆಯುವಂತಹ ಒಂದು ಕೆಲಸವನ್ನು ಮಾಡಿದ ಅನ್ನುವಂತಹ ಒಂದು ಭಾಗ ಈಗ ನೀವೀಗ ಓದಬೇಕಾದದ್ದು. ಇಲ್ಲಿ ಕೃಷ್ಣನ ಚತುರೋಕ್ತಿಗಳು, ಕರ್ಣನ ಧರ್ಮ ಸಂಕಟ ಹಾಗೂ ಕರ್ಣನ ಜನ್ಮ ರಹಸ್ಯ, ಈ ಮೂರೂ ಕೂಡ ಪರಿಣಾಮಕಾರಿಯಾಗಿ ಹೊರಬಂದಿದೆ. ಪಾಂಡವರು ತನ್ನ ತಮ್ಮಂದಿರು, ಕುಂತಿ ತನ್ನ ತಾಯಿ ಅನ್ನುವಂತಹ ಸತ್ಯ ತಿಳಿದೊಡನೆ ಕರ್ಣ ಹೇಗೆ ಒಂದು ಇಕ್ಕಟ್ಟಿನಲ್ಲಿ ಇಬ್ಬಂದಿತನದಲ್ಲಿ ತೊಳಲುತ್ತಾನೆ. ಕೊನೆಗೆ ಸ್ವಾಮಿ ಭಕ್ತಿ, ಸ್ವಾಮಿ ನಿಷ್ಠೆ ಎಷ್ಟರ ಮಟ್ಟಿಗೆ ಆವರಿಸಿತ್ತು ಅನ್ನುವಂಥದ್ದನ್ನು ಈ ಕಾವ್ಯ ಭಾಗದಲ್ಲಿ ನಾವು ನೋಡೋಣ. ಸರಿ ವಿದ್ಯಾರ್ಥಿಗಳೇ, ಈಗ ನಾವು ಕಾವ್ಯದ ಕಡೆಗೆ ನೇರವಾಗಿ ಹೋಗೋಣ. ಕರ್ಣ ತನ್ನ ಕವಚ ರತ್ನ ಕುಂಡಲಗಳು, ಸಹಜವಾಗಿ ಬಂದಂತಹ, ಹುಟ್ಟಿನಿಂದ ಬಂದಂತಹ ಕರ್ಣ ಕುಂಡಲಗಳು, ಎದೆ ಕವಚಗಳು, ಇವೆಲ್ಲವನ್ನು ದೇವೇಂದ್ರ ಬ್ರಾಹ್ಮಣನ ರೂಪದಲ್ಲಿ ಬಂದು ಆತನ ಹತ್ತಿರ ಬೇಡಿದಾಗ ಅದೆಲ್ಲವನ್ನು ತರಿದು ಅದೆಲ್ಲವನ್ನು ಕತ್ತರಿಸಿ ಕೊಡ್ತಾನೆ. ಆತನ ಈ ಒಂದು ಭಕ್ತಿಯನ್ನು ಗಮನಿಸಿದಂತಹ ದೇವೇಂದ್ರ ಆತನಿಗೆ ಅಮೋಘವಾದಂತಹ ಶಕ್ತಿಯನ್ನು ಇತ್ತ. ಈ ವಿಷಯವನ್ನು ಕೃಷ್ಣ ತನ್ನಲ್ಲಿಯೇ ಯೋಚನೆ ಮಾಡಿಕೊಂಡು ಈಗ ಪಾಂಡವರನ್ನು ನಾಶಪಡಿಸಲು ಇದ್ದಂತಹ ಒಂದು ದಿವ್ಯಾಸ್ತ್ರ ಆತನಲ್ಲೇ ಇದೆ, ಕರ್ಣನಲ್ಲೇ ಇದೆ. ಈ ದಿವ್ಯಾಸ್ತ್ರವನ್ನು ಅವನು ಹೇಗಾದರೂ ಮಾಡಿ ಅದನ್ನು ಪ್ರಯೋಗಿಸಬಾರ್ದು
ಅಂತ ಅವನು ಏನು ಮಾಡ್ತಾನೆ, ಕುಂತಿಯ ಹತ್ತಿರಕ್ಕೆ ಬರ್ತಾನೆ. ಕುಂತಿಯ ಹತ್ತಿರ ಹೇಳ್ತಾನೆ ಅವನು, ನಿಮ್ಮ ಚೊಚ್ಚಿಲ ಮಗನಪ್ಪ ಸೂರ್ಯ ಸೂನುವಂ ಸೂರ್ಯ ದಿನದಂದು ಕಂಡು ಕಾರ್ಯಸಿದ್ಧ್ಯಂ ಮಾಡಿ ಬನ್ನಿಂ ಎಂದು ಕುಂತಿಯಂ ಬೀಳ್ಕೊಂಡು. ಅಂದರೆ ಕುಂತಿಯ ಹತ್ತಿರ ಹೋಗಿ ಹೇಳ್ತಾನೆ ಅವನು, ಕುಂತಿಯ ಹತ್ತಿರ ಹೋಗಿ ಹೇಳ್ತಾನೆ, ಅವನ ಹತ್ತಿರ ನಿಮ್ಮ ಚೊಚ್ಚಲ ಮಗ, ನಿಮ್ಮ ಮೊದಲ ಮಗನಾದಂತಹ ಹಿರಿಯ ಮಗನಾದಂತಹ ಸೂರ್ಯ ಸೂನುವನ್ನು ಸೂರ್ಯ ದಿನದಂದು ಅಂದರೆ ಹಗಲಿನ ಹೊತ್ತಿಗೆ ಹೋಗಿ ಆತನ ಬಳಿಗೆ ಹೋಗಿ ನಿಮ್ಮ ಕಾರ್ಯಸಿದ್ಧಿಯನ್ನು ಮಾಡಿ ಎಂದು ಹೇಳಿ ಕುಂತಿಯನ್ನು ಬೀಳ್ಕೊಂಡು ಶ್ರೀಕೃಷ್ಣ ಹೋಗ್ತಾನೆ. ಶ್ರೀಕೃಷ್ಣ ಹೋಗಿ ರಥಾಂಗಧರಂ ರಥಮನೇರೆ ಕರ್ಣನ ಮನೆಯ ಮುಂದನೆ ಒಂದು ಮೇಲೆ ಬಿಂಬಂ ಕಿರಿದಂತರಂ ಕಳಿಪಿ ಮಗುಳ್ದೆ ಬಾ ಪೋಪಮೆಂದು ತನ್ನೊಡನೆ ರಥಮನೇರಿಸಿಕೊಂಡು ಹೋಗಿ ಮುಂದೊಂದು ಎಡೆಯೊಳ್ ನಿಂದು ಅವನು ಸಂಧಾನವನ್ನು ಮಾಡಿ ಬಂದಿದ್ದಾನೆ. ಆನಂತರ ಕರ್ಣನನ್ನು ಏನಾದರೂ ಮಾಡಿ ಭೇದ ಮಾಡಬೇಕು. ಇವನೊಬ್ಬನಿದ್ರೆ ಪಾಂಡವರಿಗೆ ಸೋಲುಂಟಾಗ್ತದೆ, ಕೌರವರಿಗೆ ಜಯ ಉಂಟಾಗ್ತದೆ. ಹಾಗಾಗಿ ಈಗ ಕರ್ಣನನ್ನು ಏನಾದರೂ ಮಾಡಿ ಆತನನ್ನು ತನ್ನ ಎಡೆಗೆ, ಪಾಂಡವರ ಕಡೆಗೆ ಒಲಿಸಿಕೊಳ್ಬೇಕು ಎಂದುಕೊಂಡು ಕೃಷ್ಣ ಏನು ಮಾಡ್ತಾನೆ, ಕೃಷ್ಣ ಕರ್ಣನನ್ನು ಕರೆದುಕೊಂಡು ತನ್ನ ರಥವನ್ನು ಏರಿಸಿಕೊಂಡು ಹೋಗ್ತಾನೆ. ಮುಂದೆ ಹೋಗಿ ಒಂದು ಸ್ಥಳದಲ್ಲಿ ನಿಂತುಕೊಳ್ತಾನೆ, ಒಂದು ಜಾಗದಲ್ಲಿ ನಿಂತು ಕರ್ಣನ ಹತ್ತಿರ ಹೇಗೆ ಹೇಳ್ತಾನೆ ಅಂದರೆ, ಶ್ರೀಕೃಷ್ಣ ಹೇಳಿದ್ದಾನೆ ಕುಂತಿ ಹತ್ತಿರ, ನಾನು ನನ್ನಿಂದಾದಷ್ಟು ಮಟ್ಟಿಗೆ ಆತನನ್ನು ಭೇದಿಸ್ತೇನೆ, ಆತನಲ್ಲಿ ಒಡಕನ್ನು ಉಂಟು ಮಾಡುತ್ತೇನೆ, ನಂತರ ನೀವು ಹೋಗಿ ಅಂತ ಹೇಳ್ಕೊಂಡು ಬಂದಿದ್ದಾನೆ. ಈಗ ಕರ್ಣನನ್ನು ತನ್ನ ರಥದಲ್ಲಿ ಕುತ್ಕೊಳಿಸಿದ್ದಾನೆ. ಅವನು ಹೇಳ್ತಾನೆ, ಭೇದಿಸಲೆಂದೇ ದಲ್ ನುಡಿದರೆನ್ನದಿರುವ ಈಯನೆ ಕೇಳ ಕರ್ಣ, ನಿನ್ನಾದಿಯೊಳು ಅಬ್ಬೆ ಕೊಂತಿ ನಿನಗಮ್ಮನ್ ಅರ್ಹಪತಿ ಪಾಂಡುನಂದನರ್ ಸೋದರರ್ ಎಯ್ದೆ ಮೈದುನನೆ ಪೆರತೇಂ ಪಡೆಮಾತು ನಿನ್ನದೀ ಮೇದಿನಿ ಪಟ್ಟಮಂ ನಿನತೆ ನೀನಿರೆ ಮತ್ತೆ ಪೆರರ್ ನರೇಂದ್ರರೇ. ಅವನು ಹೇಳ್ತಾನೆ, ಕೃಷ್ಣ ಹೇಳ್ತಾನೆ, ಕೃಷ್ಣ ರಥವನ್ನೇರಿ ಕರ್ಣನ ಮನೆಯ ಮುಂದಕ್ಕೆ ಬಂದು ಆತನನ್ನು ಅಪ್ಪಿಕೊಂಡು ತನ್ನನ್ನು ಸ್ವಲ್ಪ ದೂರ ಕಳುಹಿಸಿ ಬರುವೆ ಬಾ ಎಂದು ತನ್ನ ರಥವನ್ನು ಏರಿಸಿಕೊಂಡು ಹೋಗಿ ಮುಂದೊಂದೆಡೆಯಲ್ಲಿ ನಿಂತು ಹೀಗೆ ಹೇಳ್ತಾನೆ, ಅಯ್ಯ ಕರ್ಣನೇ, ಭೇದಿಸಲು ನಾನು ಹೀಗೆ ನುಡಿದೆನೆಂದು ಹೇಳದಿರು. ಕೇಳು, ನಿನಗೆ ಜನ್ಮವಿತ್ತವಳು ಕುಂತಿ, ನಿನ್ನ ತಂದೆಯು ಸೂರ್ಯನು, ಪಾಂಡವರು ನಿನ್ನ ಸೋದರರು, ನಾನು ನಿನಗೆ ಮೈದುನನು. ಹೆಚ್ಚು ಹೇಳುವುದೇನು, ಈ ಭೂಮಿಯೆಲ್ಲವೂ ನಿನ್ನದೇ, ಪಟ್ಟವು ನಿನ್ನದೇ, ನೀನಿರುವಲ್ಲಿ ಇತರರು ನರೇಂದ್ರರೇ. ಗಂಗೆಗೆ ಕೈಯೆಡೆಯೆಂದು ಉತ್ತುಂಗಸ್ಥನಿ ಕೊಟ್ಟು ಪೋಗೆ ಸೂತಂ ಕಂಡಾತ್ಮನಂಗನೆಗೆ ಕಂಡು ಆತ್ಮಾಂಗನೆಗೆ ರಾಧೆಗಿತ್ತು ಮನಂಗೊಳೆ ರಾಧೇಯ ನೆನೆಸಿ ಸೂತ ಜನಾದೈ. ನಿನ್ನ ತಾಯಿಯು ಗಂಗೆಗೆ ಒಪ್ಪಿಸಿ ಹೋಗಲು ಸೂತನು ನಿನ್ನನ್ನು ಕಂಡು ತನ್ನ ಹೆಂಡತಿಯಾದಂತಹ ರಾಧೆಗೆ ನಿನ್ನನ್ನು ಕೊಟ್ಟುದರಿಂದ, ತಾನು ತೆಗೆದುಕೊಂಡು ಹೋಗಿ ಕೊಟ್ಟುದರಿಂದ ನೀನು ರಾಧೇಯನಾದೆ, ಸೂತಜನಾದೆ. ನಿನ್ನ ಉತ್ಪತ್ತಿಯು ಹೀಗೆಂದು ನಾನು, ಸಹದೇವನು, ಸುಯೋಧನನು, ಸೂರ್ಯನು, ನಿನ್ನ ತಾಯಿ ಕುಂತಿಯೂ ಅಲ್ಲದೆ ಮತ್ತೆ ಯಾರೂ ಅರಿಯರು. ನಿನ್ನ ಉತ್ಪತ್ತಿಯನ್ನು ನಿನ್ನ ಜನ್ಮ ರಹಸ್ಯವನ್ನು ಬಲ್ಲವರು ಯಾರು ಎಂದರೆ ನಾನು ಅರಿತಿದ್ದೇನೆ, ಸಹದೇವ ಅರಿತಿದ್ದಾನೆ, ಸುಯೋಧನ ಕೂಡ ಅರಿತಿದ್ದಾನೆ, ಸೂರ್ಯನು ಅರಿತಿದ್ದಾನೆ, ಹಾಗೆ ನಿನ್ನ ತಾಯಿ ಕುಂತಿಗೆ ಹೇಗೂ ಗೊತ್ತಿದೆ. ಇಷ್ಟು ಜನವನ್ನು ಬಿಟ್ಟು ಬೇರೆ ಯಾರಿಗೂ ಗೊತ್ತಿಲ್ಲ. ದುರ್ಯೋಧನನು ನಿನ್ನನ್ನು ಯಾವುದರಿಂದ ನಂಬಿದ ಎಂದರೆ, ದುರ್ಯೋಧನಂ ನಿನ್ನನ್ನು ಏತರೊಳ್ ನಂಬಿದನು ಎಂದೊಡೆ ನೀನುಂ ನಾನುಂ ಒರ್ಮೆ ಗಂಗಾನದಿ ತೀರದೊಳ್ ಬೇಂಟೆಯಾಡುವಲ್ಲಿ ತತ್ಸಮೀಪದ ಆಶ್ರಮದೊಳ್ ಸತ್ಯಂತಪರೆಂಬ ದಿವ್ಯಜ್ಞಾನಿಗಳಂ ಕಂಡು ಪೊಡೆವಟ್ಟಿ ಇರುವರುಂ ಪರಸಿ ನಿನಗೆ ಮುನ್ನ ಮೇರಲ್ ತರಿಸಿದೊಡೆ ಸುಹೋದನನ್ ಏವಯಿಸಿ ನಿನ್ನಂ ಪೋಗಲ್ ವೇಳ್ಕು. ನಿನ್ನ ಈ ಜನ್ಮ ರಹಸ್ಯವನ್ನು ಸಹದೇವ, ಹಾಗೆ ಸುಯೋಧನನು, ಹಾಗೆ ಸೂರ್ಯ, ನಾನು ಮತ್ತು ಕುಂತಿ. ಸುಯೋಧನ ಹೇಗೆ ಅರಿತ ನಿನ್ನ ಜನ್ಮ ರಹಸ್ಯವನ್ನು, ನೀನು ಕುಂತಿಯ ಮಗ ಅನ್ನುವಂಥದ್ದು ಹೇಗೆ ನಂಬಿದ ಅಂದರೆ, ನೀನು ಮತ್ತು ಆತ ಒಂದು ಬಾರಿ ಗಂಗಾ ನದಿ ತೀರದಲ್ಲಿ ಬೇಟೆಯಾಡಲು ಹೋಗಿದ್ರಿ. ಅಲ್ಲಿ ಸಮೀಪದಲ್ಲಿದ್ದಂತಹ ತಾಪಸಾಶ್ರಮದಲ್ಲಿ ಸತ್ಯಂತಪರು ಅನ್ನುವಂತಹ ದಿವ್ಯಜ್ಞಾನಿಗಳನ್ನು ಕಂಡು ನೀವಿಬ್ಬರೂ ಅವರಿಗೆ ಪಾದಕ್ಕೆ ಚರಣಕ್ಕೆ ಎರಗಿದ್ರಿ. ಆಗ
ಆ ಜ್ಞಾನಿಯು ಹರಸಿ ನಿನಗೆ ಮೊದಲು ಆಸನವನ್ನು ತರಿಸಿಕೊಡಲು, ಅಂದರೆ ಕರ್ಣ ನಿನಗೆ ಆಸನವನ್ನು ಆ ಸತ್ಯಂತಪ ಮಹರ್ಷಿಗಳು ಮೊದಲು ತಂದುಕೊಟ್ಟರು. ಅದನ್ನು ಕಂಡು ದುರ್ಯೋಧನನು ಖೇದಗೊಂಡ, ಬೇಸರಗೊಂಡ. ನಾನು ರಾಜನಾಗಿದ್ದೇನೆ, ಅವ ಸೂತಜನಾಗಿದ್ದಾನೆ, ಅವನಿಗೆ ಯಾಕೆ ಆ ಆಸನವನ್ನು ಮೊದಲು ನೀಡಿದ್ರಿ ಅಂತ ಖೇದಗೊಂಡು ನಿನ್ನನ್ನು ಹೊರಗೆ ಹೇಳಿದ. ಅವನು ಕೇಳ್ತಾನೆ, ಆನಿರೆ ನೀಮ್ ಇದೇಕೆ ದಯೆಗೆ ಇದ್ದೀರೋ ಮೀಂಗುಲಿಂಗಂಗೆ ಪೇಳಿಂ ಎಂದು ಆ ನರನಾಥಂ ತಿಳಿಪೆ ತನ್ಮುನಿ ಭೂಭುಜನೈದೆ ನಂಬಿ ಕಾನೀನ ಸಮಂತು ಪಾಟಿಸ್ವೆನ್ ಒಯ್ಯನೆ ಮುಳ್ಳೊಳೆ ಮುಳ್ಳನು ಎಂದು ತಾನೀ ನಯದೆಂದೆ ಪೆರ್ಚಿ ಪೊರೆದನು ನಿನ್ನನ್ನು ಅವನು ಹೊರಗೆ ಹೋಗಲಿಕ್ಕೆ ಹೇಳಿದ. ದುರ್ಯೋಧನ ಆ ಸತ್ಯಂತಪ ಮಹರ್ಷಿಯ ಹತ್ತಿರ ಕೇಳಿದ, ನಾನಿರುವಲ್ಲಿ ತಾವು ಇದೇಕೆ ಆ ಮಿಂಗುಲಿಗನಿಗೆ ದಯೆಗೆ ಇದ್ದೀರಿ ಹೇಳಿರಿ. ನೀವು ನಾನು ರಾಜನಾಗಿರುವಾಗ ಆ ಮೀನುಗಾರ ಬೆಸ್ತನಿಗೆ, ಆ ಸೂತಜನಿಗೆ ನೀವು ಯಾಕೆ ಮೊದಲು ಆಸನವನ್ನು ಕೊಟ್ಟಿರಿ ಹೇಳಿ ಅಂತ ಹೇಳಿದಾಗ ಮುನಿಯು ಹೇಳ್ತಾನೆ, ಆ ದೊರೆಗೆ ಎಲ್ಲವನ್ನೂ ತಿಳಿಸಲು ದೊರೆಯು ನಂಬ್ತಾನೆ. ಆವಾಗ ಗೊತ್ತಾದದ್ದು ನಿನ್ನ ಜನ್ಮ ರಹಸ್ಯ. ಅವನೇನು ಮಾಡ್ತಾನೆ, ಮುಳ್ಳನ್ನು ಮುಳ್ಳಿಂದಲೇ ತೆಗೆಯುವ ಉಪಾಯವನ್ನು ಮಾಡುತ್ತೇನೆ. ಮುಳ್ಳು ಯಾರು? ಪಾಂಡವರು. ಈಗ ಇನ್ನೊಂದು ಮುಳ್ಳು ಇದೆ ತನ್ನ ಹತ್ತಿರವೇ, ಪಾಂಡವರ ಅಗ್ರಜನಾದಂತಹ ಕರ್ಣನಿಗೆ ಪಾಪ ವಿಷಯವೇ ಗೊತ್ತಿಲ್ಲ, ಆ ಪಾಂಡವರ ಅಣ್ಣ ಅಂತ. ಅದಕ್ಕೆ ಅವನು ಯೋಚನೆ ಮಾಡ್ತಾನೆ, ಸುಯೋಧನ, ಮುಳ್ಳಿನಿಂದಲೇ ತೆಗೆಯುವ ಉಪಾಯವನ್ನು ಮಾಡುವೆನು ಎಂದು ನಿನ್ನನ್ನು ಕೇವಲ ನಯದಿಂದ ಅಳ್ಕರೋಳ್ ನಿನ್ನನ್ನು ಪ್ರೀತಿಸಿದ್ದು ಹೌದು. ಯಾವುದಕ್ಕೆ? ಕೇವಲ ನಯದಿಂದ ಅವನು ನಯವಂಚನೆ ಮಾಡ್ತಾ ಇದ್ದಾನೆ, ಪೋಷಿಸುತ್ತಾ ಪ್ರೀತಿಯಿಂದ ನಿನ್ನೊಡನೆ ಉಂಡನಲ್ಲವೇ ಎಂದು ಕೃಷ್ಣ ಕರ್ಣನಿಗೆ ಹೇಳ್ತಾನೆ. ಎನೆ ಬಾಷ್ಪವಾರಿ ಪುಳಕಂಬೆರಸಿ ಒರ್ಮೆಯೇ ಪೊಣ್ಮೆ ಮುನ್ನೆ ನೀನ್ ಎನಗಿದೇಕೆ ಪೇಳ್ದಿರೋ ನೆಗಳ್ದು ಪೊಗಳ್ತೆಯನಂ ಸುಯೋಧನಂ ಎನಗೊಳ್ಳಿಕೆಯಿದಂ ಕೃತಮಂ ಪೆರಗಿಕ್ಕಿ ನೆಗಳ್ತೆ ಮಾಸೆ ನಣ್ಪಿನ ನೆವದಿಂದೆ ಪಾಂಡವರನ್ ನಾನ್ ಒಳವೊಕ್ಕಡೆ ನೀಮೇ ಪೇಸಿರೆ. ಹೀಗೆ ಪಾಂಡವರ ಹಿರಿಯನಾದಂತಹ ಅಣ್ಣ ನೀನು ಎಂದು ಹೇಳಿದಾಗ, ಹೀಗೆ ಹರಿಯು ಹೇಳಲು ಕರ್ಣನಿಗೆ ರೋಮಾಂಚನವಾಗ್ತದೆ, ಕಣ್ಣೀರು ಸುರಿಯಲು ಆರಂಭಿಸ್ತದೆ. ಆತ ಹೇಳ್ತಾನೆ, ತಾವು ನನಗೆ ಮೊದಲೇ ಇದನ್ನು ಏಕೆ ಹೇಳಿದಿರಿ? ಸುಯೋಧನನು ನನಗೆ ಅತ್ಯಂತ ಪ್ರೀತಿಯಿಂದ ಮಾಡಿದಂತಹ ಉಪಕಾರವನ್ನು ನಿರಾಕರಿಸಿ ನಂಟತನದ ನೆವದಿಂದ ಪಾಂಡವರಲ್ಲಿ ಸೇರಿಕೊಂಡರೆ ನನಗೆ ಅಪಕೀರ್ತಿ ಉಂಟಾಗಿ ನೀವೂ ಹೇಸುವುದಿಲ್ಲವೇ? ಪಾಂಡವರ ಅಣ್ಣ ನಾನು ಅಂತ ಈಗ ನನಗೆ ಗೊತ್ತಾದ ತಕ್ಷಣ, ಕುಂತಿಯ ಮಗ ನಾನು ಅಂತ ನನಗೆ ಈಗ ಗೊತ್ತಾದ ತಕ್ಷಣ, ನಂಟತನ ಸಂಬಂಧಿಕರು ಅವರು ಅಂತ ಒಮ್ಮೆಲೆ ಅವರ ಕಡೆಗೆ ನಾನು ಓಡಿ ಬಂದರೆ, ಯಾವುದೋ ಒಂದು ಆಸೆಯಿಂದ ನಾನು ಓಡಿಕೊಂಡು ಬಂದೆ ಅಂತ ನೀವೂ ಕೂಡ ನನಗೆ ಅಪಕೀರ್ತಿ ಆಗ್ತದೆ. ಯಾಕಂದರೆ ಜನರು ಏನು ಯೋಚನೆ ಮಾಡ್ತಾರೆ ಅಂದರೆ, ಪಾಂಡವರ ಅಣ್ಣ ಅಂತ ಗೊತ್ತಾದ ತಕ್ಷಣ ಕರ್ಣ ಓಡ್ಕೊಂಡು ಬಂದುಬಿಟ್ಟ, ತನಗೆ ರಾಜ್ಯಪಟ್ಟ ಸಿಗ್ತದೆ ಅಂತ ಆಸೆಯಿಂದ ಓಡ್ಕೊಂಡು ಬಂದ, ಅಭಿಲಾಷೆಯಿಂದ ಓಡ್ಕೊಂಡು ಬಂದ ಅಂತಹ ಅಪಕೀರ್ತಿ ಬರ್ತದೆ. ನಾನು ಒಂದು ವೇಳೆ ನನ್ನ ನಂಟತನದ ನೆವದಿಂದ ಪಾಂಡವರಲ್ಲಿ ಸೇರಿಕೊಂಡರೆ ನನಗೆ ಅಪಕೀರ್ತಿ ಉಂಟಾಗಿ ನೀವೂ ಕೂಡ ಹೇಸುವುದಿಲ್ಲವೇ? ಅಂತಹ ಸುಯೋಧನನು ತನ್ನ ಆಂತರ್ಯ ವಿಚಾರದಲ್ಲಿಯೂ ನನ್ನ ಸಲಹೆಯನ್ನು ಕೇಳ್ತಾ ಇದ್ದ. ಅಂತಹ ಭೂಪೋತ್ತಮನನ್ನು ತೊರೆದು ನಿಮ್ಮಲ್ಲಿ ಸೇರಿಕೊಂಡರೆ ನಾನು ನೀಚನಾಗೆನೆ ಎನ್ನಲು, ಅದು ಕೂಡ ಅವನು ಇನ್ನೊಂದು ಹೇಳ್ತಾನೆ, ನೆತ್ತಮನಾಡಿ ಭಾನುಮತಿ ಸೋಲ್ತೊಡೆ ಸೋಲಮನೆಯುವುದೆಂದು ಕಾಡುತ್ತಿರೆ ಲಂಬಣಂ ಪರಿಯೆ ಮುತ್ತಿನ ಕೇಡನೆ ನೋಡಿ ನೋಡಿ ಬಳ್ಕತ್ತಿರೆ ಏವಂ ಇಲ್ಲದಿರೆ ಇವನು ಆಯುವುದೋ ತಪ್ಪದೆ ಪೇಳಿಂ ಎಂಬ ಭೂಪೋತ್ತಮಂ ಬಿಸುಟ್ಟಿರದೆ ನಿಮ್ಮೊಳೆ ಪೊಕ್ಕಡೆ ಬೇಡನಲ್ಲವೇ? ಇವನು ಹೇಳ್ತಾನೆ, ಒಂದು ಪ್ರಸಂಗವನ್ನು ಅವನು ಯೋಚನೆ ಮಾಡ್ಕೊಳ್ತಾನೆ. ಕರ್ಣ ಹೇಳ್ತಾನೆ, ನನ್ನೊಡನೆ ಅವನು ಎಷ್ಟು ಸ್ನೇಹವನ್ನು ಹೊಂದಿದ್ದಾನೆ ಎಂದರೆ, ಆ ಒಂದು ಪ್ರಸಂಗ, ದುರ್ಯೋಧನನ ಹೆಂಡತಿ ಭಾನುಮತಿ, ಆಕೆಯೊಂದಿಗೆ ನೆತ್ತಮನಾಡಿ ಅಂದರೆ ಪಗಡೆಯನ್ನು ಆಡ್ತಾ ಇರುವಾಗ ಸೋತವರು ಮುತ್ತಿನ ಹಾರವನ್ನು ಕೊಡಬೇಕು, ತನ್ನ ಕಂಠದಲ್ಲಿದ್ದಂತಹ ಮುತ್ತಿನ ಹಾರವನ್ನು ಕೊಡಬೇಕು ಅನ್ನುವಂಥ ಷರತ್ತಿನ ಮೇಲೆಗೆ ಅವರಿಬ್ಬರು ಆಡ್ತಾ ಇದ್ದಾರೆ, ಕರ್ಣ ಮತ್ತು ಭಾನುಮತಿ. ಆಗ ಭಾನುಮತಿ ಸೋಲ್ತಾಳೆ. ಸೋತಾಗ ಇವನು ಹಠ ಮಾಡ್ತಾನೆ, ನೀನು ಸೋತಿದ್ಯಾ,
ನಿನ್ನ ಕುತ್ತಿಗೆಯಲ್ಲಿದ್ದಂತಹ ಹಾರವನ್ನು ಕೊಡು ಅಂತ ಅವಳು ಕೊಡಲು ಒಪ್ಪದೇ ಇದ್ದಾಗ ತಾನೇ ಕೈ ಹಾಕಿ ಆಕೆಯ ಆ ಹಾರವನ್ನು, ಆ ಸರವನ್ನು ಸೆಳೆಯಲು ಎಳೆದುಕೊಳ್ಳಲು ಅಷ್ಟು ಹೊತ್ತಿಗೆ ಆ ಸರವು ಕಡಿದು ಮುತ್ತುಗಳೆಲ್ಲ ಚೆಲ್ಲಾಪಿಲ್ಲಿ ಆಗ್ತದಂತೆ. ಆ ಚೆಲ್ಲಾಪಿಲ್ಲಿ ಆಗುವುದಕ್ಕೂ ಅಲ್ಲಿ ಹೊರಗಿನಿಂದ ಒಳಗೆ ದುರ್ಯೋಧನ ಬರುವುದಕ್ಕೂ ಬಂದಾಗ ಹೆದರಿಕೊಳ್ತಾನೆ ಕರ್ಣ. ಹಾಗೆ ಭಾನುಮತಿಯೂ ಕೂಡ ಹೆದರಿಕೊಳ್ತಾಳೆ. ಅಂದರೆ ಇವರಿಬ್ಬರ ನಡುವೆ ಏನೋ ಸಂಬಂಧ ಇದೆ ಅಂತ ಅಪಶಂಕೆ ಆಗಬಹುದು ಅನ್ನುವ ರೀತಿಯಲ್ಲಿ ಅವರಿಬ್ಬರು ಹೆದರಿಕೊಂಡಾಗ ದುರ್ಯೋಧನ ಹತ್ತಿರಕ್ಕೆ ಬಂದು ಕರ್ಣನ ಹತ್ತಿರ ನಾನು ಅದನ್ನು ಆಯ್ದು ಕೊಡುವುದೇ ಅಂತ ಕೇಳಿದಂತಹ ಅಂತಹ ಬಹುಪೋತ್ತಮನನ್ನು ನಾನು ಹೇಗೆ ತೊರೆಯಲಿ? ತನ್ನಲ್ಲಿ ಯಾವುದೇ ಶಂಕೆಯನ್ನು ಎಸಗದೆ ಪರಿಶುದ್ಧ ಹೃದಯನಾಗಿರುವಂತಹ ಆ ದುರ್ಯೋಧನ ಬಹುಪೋತ್ತಮನನ್ನು ತೊರೆದು ನಿಮ್ಮಲ್ಲಿ ಸೇರಿಕೊಂಡರೆ ನಾನು ನೀಚನಾಗೆನೆ, ನಿಮ್ಮೊಳೆ ಪೊಕ್ಕಡೆ ಬೇಡನಲ್ಲನೆ, ನಾನು ನೀಚನಾಗೆನೆ ಎನ್ನಲು ನಾರಾಯಣನು ಎಂಬುದಂ ಕರ್ಣಂ ತನಗೆಂತುಂ ಒಡಂಬಡದಂ ನಿರ್ಣಯಮಾಗಿ ಅರಿದು ಮುಗುಳಲ್ವೇಳ್ದು ನಾರಾಯಣಂ ಪೋದನ್. ಹೀಗೆ ಹೇಳಿದಾಗ ಅಂದರೆ ಆ ಮಾತುಗಳಲ್ಲಿಯೇ ಗೊತ್ತಾಗ್ತದೆ ಕೃಷ್ಣನಿಗೆ ಈ ಕರ್ಣ ಬರುವವನಲ್ಲ. ಆದರೂ ಕೂಡ ಆತನ ಮನಸ್ಸನ್ನು ಒಮ್ಮೆ ಭೇದಿಸಿ ಬಿಡ್ತಾನೆ ಅವನು. ಅಂದರೆ ಒಂದು ಹುಳ ಹಾಕಿದ ಹಾಗೆ. ಅಂದರೆ ಪಾಂಡವರ ಅಗ್ರಜ ಅವನು, ಕುಂತಿಯ ಮಗ, ತಾನು ಯಾರೂ ಇಲ್ಲದೆ ಇರುವವನಲ್ಲ, ಸೂತಜ ಅಲ್ಲ, ಬಹಳ ಶ್ರೇಷ್ಠವಾದಂತಹ ವಂಶದಲ್ಲಿ ಹುಟ್ಟದವನು ನೀನು ಅನ್ನುವಂಥದ್ದು. ಅಂದರೆ ಕುರುಕ್ಷೇತ್ರ ಯುದ್ಧ ಮಾಡುವಾಗ ತಮ್ಮಂದಿರ ಎದುರಿಗೆ ಅವರನ್ನು ಸಾಯಿಸ್ಲಿಕ್ಕಾಗೋದಿಲ್ಲ ಅಂತಹ ಸಂಬಂಧ ಅದು. ಹಾಗಾಗಿಯೇ ಕೃಷ್ಣ ಈ ರೀತಿ ಒಂದು ಉಪಾಯವನ್ನು ಮಾಡಿದ್ದು. ಇರಲಿ, ತನ್ನ ಮಾತಿಗೆ ಕರ್ಣ ಹೇಗೂ ಒಡಂಬಡನು ಎಂದು ನಿರ್ಣಯವಾಗಿ ಅರಿತು ಆತನನ್ನು ಅವನು ಹಿಂದಕ್ಕೆ ಕಳಿಸಿ ಇವನು ಹೋಗ್ತಾನೆ. ತನ್ನ ಆತ್ಮಾಲಯಕ್ಕೆ ಒಂದು ಚಿಂತಾಕ್ರಾಂತನಾಗಿ ಇವನು ಬರ್ತಾನೆ. ಅಂಗರಾಜ ಬರ್ತಾನೆ, ಶ್ರೀಕೃಷ್ಣ ಹೋಗ್ತಾನೆ. ಇದ್ದ ಅಂಗರಾಜನು ತನ್ನ ಮನೆಗೆ ಬಂದು ಚಿಂತಾಕ್ರಾಂತನಾಗಿ ಕುರುಪತಿಗಿಲ್ಲ ದೈವ ಮಲಮಾಚಿಗೆ ಮೇಲ್ಮಲೆಗೆಯುವರಾಗಳು ಗುರುಪುತ್ರ ಸಿಂಧೂ ಸುತರಾಳ್ದಂ ಎನ್ನನೆ ನೆಚ್ಚಿ ಪೆರ್ಚಿಂ ಪೊರೆದನಿದೆರ್ಚಿ ಕಾದುವರ್ ಎನ್ನಯ ಸೋದರರ್ ಎಂತು ನೋಡಿ ಕೊಕ್ಕರಿಸದೆ ಕೊಲ್ವೆನ್ ಎನ್ನೊಡಲನಂ ಆಂ ತವಿಪೆಂ ರಣರಂಗ ಭೂಮಿಯೊಳ್. ಅದೇ ಅವನು ತನ್ನ ಮನೆಗೆ ಬರ್ತಾನೆ. ಬಹಳ ಚಿಂತಾಕ್ರಾಂತನಾಗಿದ್ದಾನೆ ಅಂಗರಾಜ ಕರ್ಣ. ಕುರುಪತಿಗೆ ದೈವ ಬಲವಿಲ್ಲ. ಗುರುಪುತ್ರನು ಸಿಂಧು ಸುತನು ಮೇಲೆ ಹೋರಾಡುವರು. ದೊರೆಯು ನನ್ನನ್ನು ನಂಬಿ ಅಭಿವೃದ್ಧಿಗೊಳಿಸಿ, ಅಂದರೆ ನನ್ನನ್ನು ನಂಬಿಕೊಂಡಿದ್ದಾನೆ, ಆ ಯುದ್ಧವನ್ನು ನಾನು ಗೆದ್ದು ಕೊಡ್ತೇನೆ ಅಂತವನು ದುರ್ಯೋಧನ ನನ್ನನ್ನೇ ನಂಬಿ ನನ್ನನ್ನು ಕಾಪಾಡಿದ್ದಾನೆ. ಹೀಗಿರುವಾಗ ಯುದ್ಧದಲ್ಲಿ ನಾನು ಆತನಿಗೆ ಹೇಗೆ ತಪ್ಪಲಿ? ನಾನು ಎದುರಿಸಿ ಕಾದಬೇಕಾದವರು ನನ್ನ ಸೋದರರು. ಇದಿರ್ಚಿ ಕಾದುವರು ಎನ್ನಯ ಸೋದರರು ಎಂತೂ ನೋಡಿ ನಾನು ಯಾರನ್ನು ಕೊಲ್ಲಬೇಕು ಅಂತ ಯೋಚನೆ ಮಾಡಿದ್ನೋ ಅವರು ನನ್ನ ಸೋದರರಾಗಿದ್ದಾರೆ. ನೋಡಿ ವ್ಯಥಪಡದೆ ಅವರನ್ನು ಹೇಗೆ ಕೊಲ್ಲಲಿ? ನನ್ನ ತಮ್ಮಂದಿರನ್ನು ನಾನು ಹೇಗೆ ಕೊಲ್ಲಲಿ? ಮಲೆತ ವೈರಿ ಭೂಪರ ಬಲದ ಒಡ್ಡನ್ನು ಲೆಕ್ಕಕ್ಕೆ ತರಿದು ನಾಶಗೊಳಿಸಿ ಯುದ್ಧ ರಂಗದಲ್ಲಿ ನಾನು ನನ್ನ ದೇಹವನ್ನು ನೀಗುವೆನು. ಅರಿದೆ ಸೋದರರೆಂದು ಪಾಂಡವರನ್ ಇನ್ನೆಂತರಂ ಕೊಲ್ವೆನ್ ಅಳ್ಕರೊಳೆನ್ನಂ ಪೊರೆದೈದ ನಂಬಿ ನೃಪಂಗೆಂತಾಜಿಯೊಳ್ ತಪ್ಪುವೆಂ ತರಿಸಂದು ದುದ್ದದ ವೈರಿ ಭೂಪ ಬಲದೊಡ್ಡಳ್ಳಾಡೆ ಲೆಕ್ಕಕ್ಕೆ ತಳ್ತರಿದ್ದೆನ್ನ ಆಳ್ದನ್ ನಾನೇ ಮುಂಚೆ ನಿರಿಪೆಂ ಕೈಕೊಂಡು ಕಟ್ಟಾಯಮಂ. ನಾನು ಯುದ್ಧವನ್ನು ಮಾಡಬೇಕು, ಪಾಂಡವರನ್ನು ಸೋಲಿಸಬೇಕು ಅನ್ನುವಂತಹ ಒಂದು ಉತ್ಸಾಹದಲ್ಲಿದ್ದೆ. ಆದರೆ ಈಗ ಮಾಡುವುದಾದರೂ ಏನು? ಅಂತಹ ಸೋದರರನ್ನು ನಾನು ನೋಡಿ ವ್ಯಥಪಡೆದೆ ಅವರನ್ನು ಹೇಗೆ ನಾನು ಕೊಲ್ಲಲಿ? ಮಲೆತ ವೈರಿ ಭೂಪರ ಬಲದ ಒಡ್ಡನ್ನು ಲೆಕ್ಕಕ್ಕೆ ತರಿಯುವುದಷ್ಟೇ. ಅಷ್ಟು ದೊಡ್ಡ ಸಾಮರ್ಥ್ಯವುಳ್ಳಂತಹ ಮಲೆತ ವೈರಿ ಭೂಪರು, ಈ ವೈರಿ ರಾಜರ ಆ ಬಲದ ಒಡ್ಡನ್ನು ನಾನು ಲೆಕ್ಕಕ್ಕೋಸ್ಕರ ಅಷ್ಟೇ ತರಿದು ಅವರೆಲ್ಲವನ್ನು ಕಡಿದು ನಾನು ನಾಶ ಮಾಡಿ ಮತ್ತೆ ಯುದ್ಧರಂಗದಲ್ಲಿ ನನ್ನ ದೇಹವನ್ನು ನೀಗುತ್ತೇನೆ. ಕಟ್ಟಾಯಮಂ ಕೈಕೊಂಡು ಕಟ್ಟಾಯಮಂ, ನನ್ನ ಈ ಒಂದು ದೇಹವನ್ನು ನಾನು ನೀಗಿಸುತ್ತೇನೆ ಅಂತ ಮುಂದೆ ನಡೆಯ ಹೋಗುವಂತಹ ಕಾರ್ಯವನ್ನು ತನ್ನೊಳಗೆ ತಾನೇ ಆಲೋಚಿಸುತ್ತಾನೆ. ಮುಂದೆ ಇದರ ಮುಂದಿನ ಭಾಗ ಮುಂದುವರಿತದೆ. ಯಾವುದು? ವಿಕ್ರಮಾರ್ಜುನ ವಿಜಯಂ. ನಿಮಗೆ ಇಲ್ಲಿಯವರೆಗೆ ಇಲ್ಲಿ ಇಷ್ಟು ಭಾಗಗಳನ್ನು ಮಾತ್ರ ನಿಮ್ಮ
ಪರೀಕ್ಷಾ ದೃಷ್ಟಿಯಿಂದ ನಿಮ್ಮ ಪಠ್ಯದಲ್ಲಿ ಇಟ್ಟಿದ್ದಾರೆ. ಇಷ್ಟನ್ನು ನಾನು ಸಾರಾಂಶವನ್ನು ಹೇಳಿದ್ದೇನೆ ವಿದ್ಯಾರ್ಥಿಗಳೇ. ಸರಿ ವಿದ್ಯಾರ್ಥಿಗಳೇ, ನೀವು ನನ್ನ ಚಾನೆಲ್ಗೆ ಹೊಸಬರಾದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ. ಹಾಗೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಏನಾದರೂ ಬೇಕಿದ್ದರೆ ಒಂದು ಕಮೆಂಟ್ ಮಾಡಿ. ಮುಂದೆ ಇನ್ನೊಂದು ಹೊಸ ಪಾಠದೊಂದಿಗೆ ನಿಮ್ಮ ಮುಂದೆ ಮತ್ತೆ ಬರುತ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.